ಮೋಹನ್ ಕುಮಾರ್ ಮೇಲೆ ಎಫ್ಐಆರ್ ದಾಖಲು. ಲಂಚ ರಾಕ್ಷಸ ಇವತ್ತು ಸರ್ವ ವ್ಯಾಪ್ತಿಯಾಗಿದ್ದಾನೆ. ಎಲ್ಲೆಲ್ಲೂ ಲಂಚವೆಂಬುದು ತಾಂಡವವಾಡುತ್ತಿದೆ. ಬರ್ತ್ ಸರ್ಟಿಫಿಕೇಟ್ನಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ ಲಂಚ ತೆತ್ತರಷ್ಟೇ ಕೆಲಸ. ಇಲ್ಲವಾದ್ರೆ ಅಲೆದಾಟವೇ ಗಟ್ಟಿ ಎಂಬಂತಾಗಿ ಹೋಗಿದೆ. ಅಧಿಕಾರ ವಿಕೇಂದ್ರೀಕರಣದ ಭಾಗವಾಗಿ ಸ್ಥಳೀಯಾಡಳಿತಕ್ಕೆ ಒತ್ತು ಕೊಟ್ಟಿದ್ದು ಇವತ್ತು ಅಧಿಕಾರಿಗಳಿಗೆ ಹಬ್ಬದೂಟವಾಗಿ ಹೋಗಿದೆ. ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಇರುವುದು ಅಧಿಕಾರಿಗಳ ಅಂಧ ದರ್ಬಾರ್ಗೆ ಅವಕಾಶ ಮಾಡಿಕೊಟ್ಟಂತಾಗಿದೆ. ಇಷ್ಟೆಲ್ಲ ಪೀಠಿಕೆಗೆ ಕಾರಣವಿಷ್ಟೇ. ಗ್ರಾಮ ಪಂಚಾಯಿತಿಗಳು ಗ್ರಾಮಸ್ಥರ ಕಷ್ಟಗಳಿಗೆ ಸ್ಪಂದಿಸುವುದು ಬಿಟ್ಟು ದಂಡಿಯಾಗಿ ದುಡ್ಡು ಮಾಡುವುದನ್ನೇ ಕಾಯಕವಾಗಿಸಿಕೊಂಡಿವೆ. ಅದರಲ್ಲೂ ಪಿಡಿಒ ಅಧಿಕಾರಿಗಳಂತೂ ಗ್ರಾಮದ ಅಭಿವೃದ್ಧಿಯ ಬದಲು ಸ್ವಂತ ಅಭಿವೃದ್ಧಿ ಮಾಡಿಕೊಳ್ತಿದ್ದಾರೆ. ಪ್ರತಿಯೊಂದಕ್ಕೂ ಲಂಚದ ಮೆನು ಕಾರ್ಡ್ ಮಾಡಿ ದಂಡಿಯಾಗಿ ದೇಬುತ್ತಿದ್ದಾರೆ. ಅಂತಹ ಮಹಾನ್ ಖತರ್ನಾಕ್ ಒಬ್ಬನ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ನೆಲಮಂಗಲ ತಾಲೂಕಿನ ಕುಲುವನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪಿಡಿಒ ಮೋಹನ್ ಕುಮಾರ ಹಾಗೂ ಪಂಚಾಯಿತಿಯ ಇತರೆ ಸಿಬ್ಬಂದಿಗಳ ವಿರುದ್ಧ ಮಹಿಳಾ ದೌರ್ಜನ್ಯದ ವಿರುದ್ಧ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮಾಡೋದು ಹಲ್ಕ ಕೆಲಸ, ದೌಲತ್ತು ನೋಡಿದ್ರೆ ಬಲು ಜೋರು. ಪಿಡಿಒ ಸ್ಥಾನದಲ್ಲಿದ್ದು ರೌಡಿಗಳಂತೆ ವರ್ತಿಸೋದು, ಅಮೇಧ್ಯ ತಿನ್ನೋದನ್ನೇ ಅರಪ್ಪನ ಹಕ್ಕು ಅಂದುಕೊಂಡಿರೋದು. ಇಂತಹ ನೀಚರಿಗೆ ಪೊಲೀಸರು ಸಾಥ್ ನೀಡೋದು ನಿಜಕ್ಕೂ ದುರಂತ. ಅಸಲಿಗೆ ವಿಚಾರ ಏನಪ್ಪ ಅಂದ್ರೆ, ಹಿಂದಿನ ಕ್ಲರ್ಕ್ ಕಮ್ ಕಂಪ್ಯೂಟರ್ ಆಪರೇಟರ್ ಮಹಾಲಕ್ಷ್ಮಿ ಹಾಗೂ ಕುಟುಂಬಸ್ಥರು ಹೈಕೋರ್ಟ್ ಆದೇಶ ಪ್ರತಿಯನ್ನ ಪಂಚಾಯಿತಿಯ ಅಧಿಕಾರಿ ಮೋಹನನಿಗೆ ಕೊಡಲು ಹೋದಾಗ ಆತ ಗಲಾಟೆ ಮಾಡಿ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಗುಪ್ತ ಅಂಗಾಂಗಗಳ ಮೇಲೆ ಕೈಯಿಟ್ಟು ಲೈಂಗಿಕ ದೌರ್ಜನ್ಯವನ್ನು ಮಾಡಿದ್ದಾನಂತೆ ಈ ಭೂಪ. ಈತನ ಅನ್ಯಾಯವನ್ನು ಕೇಳಿದ್ರೆ ನಕಾಶಿ ಕಾಂತ ಉರಿದು ಬೀಳುವ ಈತನೇನು ಸರ್ವಾಧಿಕಾರಿಯೇ? ಪಿಡಿಒನಂತಹ ಜವಾಬ್ದಾರಿ ಸ್ಥಾನದಲ್ಲಿದ್ದು ಬೀದಿ ರೌಡಿಯಂತಾಡುವುದು ಎಷ್ಟು ಸರಿ? ಇನ್ನು ಈ ಮಹಾಶಯನ ಬಗ್ಗೆ ದೂರು ಕೊಡಲು ಹೋದ್ರೆ ಪೊಲೀಸರು ಕೂಡ ಮೋಹನನ ಚೇಲಗಳಂತೆ ವರ್ತಿಸುತ್ತಿದ್ದಾರೆ. ಕ್ರಮ ಕೈಗೊಳ್ಳುವ ಬದಲು ದೂರುದಾರರಿಗೆ ಬೆದರಿಕೆ ಹಾಕುತ್ತಿರೋದು ನ್ಯಾಯ ಎಲ್ಲಿದೆ ಎಂದು ಕೇಳುವಂತಾಗಿದೆ. ಈ ಬಗ್ಗೆ ಮಹಾಲಕ್ಷ್ಮಿ ನಾದಿನ ಚಂದ್ರಕಲಾರವರು ನ್ಯಾಯಾಲಯದ ಮೊರೆ ಹೋದ ಮೇರೆಗೆ ನ್ಯಾಯಾಲಯವು ಪ್ರಕರಣವನ್ನು ದಾಖಲು ಮಾಡಲು ನೀಡಿದ್ದ ಆದೇಶದ ಮೇರೆಗೆ ದಿನಾಂಕ 25/9/2025 ನೆಲಮಂಗಲದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಮೋಹನ್ ಕುಮಾರ್, ಕಾರ್ಯದರ್ಶಿ ಧನಂಜಯ, ಬಿಲ್ ಕಲೆಕ್ಟರ್ ರಂಗನಾಥ್, ಕಂಪ್ಯೂಟರ್ ಆಪರೇಟರ್ ಪವನ್ ಕುಮಾರ್, ದಿಲೀಪ್ ಕುಮಾರ್, ಶಿವಕುಮಾರ್ ಒಟ್ಟು 6 ಸಿಬ್ಬಂದಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಆದರೆ ಬಂಧನವಾಗಿರುವ ಬಗ್ಗೆ ತಿಳಿದು ಬಂದಿಲ್ಲ ಮತ್ತು ಅಮಾನತು ಕೂಡ ಆಗಿಲ್ಲ. ಎಫ್ಐಆರ್ ದಾಖಲಾಗಿರುವ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆಗೆ ಮಾಹಿತಿಯೇ ಇಲ್ಲ. ಇದು ನಾಚಿಕೆಗೇಡಲ್ಲದೆ ಮತ್ತೇನು? ಒಬ್ಬ ಭ್ರಷ್ಟನ ಪರ ಇಷ್ಟೆಲ್ಲ ಜನರು ಕೆಲಸ ಮಾಡ್ತಿದ್ದಾರೆ ಅಂದರೆ ಲಂಚದ ಮಹಿಮೆ ಇನ್ನೆಷ್ಟಿರಬೇಡ. ಥೂ ಇವರ ಜನ್ಮಕ್ಕೆ. ಸರ್, ನಮ್ಮ ಹೆಸರು ಯುವರಾಜು ಅಂತ. ನಮ್ಮ ಅಕ್ಕ ಮಹಾಲಕ್ಷ್ಮಿಯವರು ಈ ಹಿಂದೆ 15 ವರ್ಷದಿಂದ ಕುಲುವನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ರು. ಹಿಂದೆ ಬಂದಂಥ ಯಾವ ಪಿಡಿಒಗಳು ಸಹ ಅವ್ರಿಗೇನು ಅಷ್ಟು ತೊಂದರೆ ಕೊಡದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಈ ಮೋಹನ್ ಕುಮಾರ್ ಅನ್ನೋ ಒಬ್ಬರು ಪಿಡಿಒ ಬಂದು 3 ತಿಂಗಳು ಆಗಿತ್ತಷ್ಟೇ. 3 ತಿಂಗಳಾಗಿದ್ದಕ್ಕೆ ಅವ್ರ ಸಂಬಂಧಿ ಒಬ್ಬ ಪವನ್ ಕುಮಾರ್ ಅನ್ನೋ ಒಬ್ಬ ಕಂಪ್ಯೂಟರ್ ಆಪರೇಟ್ ಆಗಿದ್ದಾನೆ ಟೆಂಪ್ರವರಿಗೆ. ಅವ್ರನ್ನ ಪರ್ಮನೆಂಟ್ ಮಾಡ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಅಕ್ಕ ಮಹಾಲಕ್ಷ್ಮಿ ಅವ್ರನ್ನ ತಡರಾತ್ರಿಲಿ 8 ಗಂಟೆ 8:30 ತನಕ ಕೆಲಸ ಮಾಡಿಸೋದು, 9 ಗಂಟೆ ತನಕ ಮಾಡಿಸೋದು. ಅವ್ರಿಗೆ ಚಿಕ್ಕ ಮಕ್ಕಳು ಮತ್ತು ಮನೆ ಹತ್ರ ಯಾರೂ ಇರೋಲ್ಲ. ಸರ್, ನಮಗೆ ಮಕ್ಕಳು ಮರಿ ಚಿಕ್ಕವು, ಮನೆ ಹತ್ರ ಯಾರೂ ಇರೋಲ್ಲ ಅಂತ ಸುಮಾರು ದಿವಸ ಕೇಳ್ಕೊಂಡ್ರು. ಅದಕ್ಕೆ ಅವರು ನಾನು ಬೇಗ ಓದ್ತೀನಿ ಅಂತ ಹೇಳಿದ್ದಕ್ಕೆ ಸುಮಾರು ದಿವಸ ಮಾಡಿ ಹೋಗಿದ್ದಾರೆ. ಒಂದು ದಿವಸ ಮಾತ್ರ 7:30 ತನಕ ಕೆಲಸ ಮಾಡಿ ಟೈಮ್ ಆಯಿತು ಅಂತ ಬಂದಿರೋದಕ್ಕೋಸ್ಕರ ಬೆಳಿಗ್ಗೆನೇ ಬಂದು ಶೋಕಾಸ್ ನೋಟಿಸ್ ಕೊಡೋಕೆ ಬಂದಿದ್ದಾರೆ. ಏನು ಸರ್ ಈ ಥರ ದೌರ್ಜನ್ಯ ಮಾಡ್ತೀರಾ, ಯಾಕೆ ಈ ಥರ ಅನ್ಯಾಯ ಮಾಡ್ತೀರಾ ಮಹಿಳೆಗೆ, ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಅಂದಿದ್ದಕ್ಕೋಸ್ಕರ ಮತ್ತೊಂದು ಶೋಕಾಸ್ ನೋಟಿಸ್ನ ಕೊಡೋಕೆ ಬಂದಿದ್ದಾರೆ. ಆವಾಗಲೂ ಏನು ಸರ್ ಈ ಥರ ಮಾಡ್ತೀರಾ ಅಂತ ಅನ್ಯಾಯ ಕೇಳಿದಕ್ಕೋಸ್ಕರ ಆ ನೋಟಿಸ್ನ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಬಂದಿರೋದು 21ನೇ ತಾರೀಕು ಮನೆಗೆ ಬಂದಿದೆ. ಆ ಪೋಸ್ಟ್ ಅವ್ರು ಕೊಟ್ಟಿರೋ ನೋಟಿಸಲ್ಲಿ 7 ದಿವಸ ಉತ್ತರ ಕೊಡಬೇಕು ಅಂತ ಅವರೇ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಆ 7 ದಿವಸ ಈ ನೋಟಿಸ್ ಕೈಗೆ ಬರೋಕ್ಕೆ ಮುಂಚೆನೇ ಉತ್ತರ ಕೊಡೋಕ್ಕೂ ಅವಕಾಶ ಕೊಡ್ದಂಗೆ ಫಸ್ಟ್ನೇ ದಿವಸನೇ ಸಸ್ಪೆಂಡ್ ಮಾಡಿದ್ದಾರೆ. 16ನೇ ತಾರೀಕಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ಆವಾಗ ಅವ್ರು ಕೆಲಸ ಮಾಡೋಕ್ಕೂ ಬಿಡದೆ ಅವ್ರ ಚೇಂಬರ್ಗೆ ಬೀಗ ಹಾಕಿ ಸಸ್ಪೆಂಡ್ ಮಾಡೋಕ್ಕೆ ಮುಂಚೆನೇ ಅವ್ರನ್ನ ಅಟೆಂಡೆನ್ಸಿಂದ ತೆಗೆದು
ಈ ಥರ ಮಹಿಳೆಗೆ ದೌರ್ಜನ್ಯ ಮಾಡಿದರು. ಸರಿ ಅಂದ್ಬಿಟ್ಟು ನಾವು ಆ ಅಮಾನತ್ತು ಆದೇಶನ ಪ್ರಶ್ನೆ ಮಾಡಿ ಮಾನ್ಯ ಗೌರವಾನ್ವಿತ ಬೆಂಗಳೂರು ಉಚ್ಚ ನ್ಯಾಯಾಲಯದಲ್ಲಿ ನಾವು ಅರ್ಜಿ ಹಾಕೊಂಡಿದ್ರು. ಆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನಮ್ಮ ಮನವಿಯನ್ನು ಪರಿಗಣಿಸಿ ಅವರ ಅಕ್ರಮ ಅಮಾನತ್ತು ಆದೇಶವನ್ನು ರದ್ದು ಮಾಡಿತು. ಆ ರದ್ದು ಮಾಡಿದ ಆದೇಶವನ್ನು ಸರ್ಟಿಫೈಡ್ ಕಾಪಿ ತೊಗೊಂಡು ನಮ್ಮ ಅಕ್ಕ ಮತ್ತು ನಮ್ಮ ತಾಯಿಯವರು ಕೊಡಕ್ಕೆ ಹೋದರು. 2024 ಜನವರಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ಕೊಡಕ್ಕೆ ಹೋದಾಗ ಈ ಕೈಯಲ್ಲಿ ಹೈಕೋರ್ಟ್ ಆರ್ಡರ್ ಇಸ್ಕೊಂಡು ಈ ಕೈಯಲ್ಲಿ ಮತ್ತೆ ಸಸ್ಪೆಂಡ್ ಲೆಟ್ರ್ ಕೊಟ್ಟು ಹೋಗು ನೀನು ಗೆದ್ಗಂಬ ನಾನು ನೋಡ್ತೀನಿ ಅಂತ ದುರಾಂಕಾರದಲ್ಲಿ ಹೇಳಿದರು. ಆ ವಿಡಿಯೋ ಸಾಕ್ಷಿಗೂ ನಮ್ಮ ಹತ್ರ ಇದೆ. ಮತ್ತೆ ನಾವು ಹೈಕೋರ್ಟಲ್ಲಿ ಅರ್ಜಿ ಹಾಕೊಂಡು ಹೈಕೋರ್ಟು 1 ವರ್ಷಗಳ ಕಾಲ ವಿಚಾರಣೆ ನಡೀತು. ಆ ಹೈಕೋರ್ಟಲ್ಲಿ ಏನಾಯಿತು ಅಂದರೆ 4 ವಾರಗಳಲ್ಲಿ ಅಂದರೆ ನವಂಬರು 2024 5ನೇ ತಾರೀಕಿಂದ 2024 ನವಂಬರ್ 5ನೇ ತಾರೀಕಿಂದ ಡಿಸೆಂಬರು 5ನೇ ತಾರೀಕು 2024 ಒಳಗಡೆ ವಿಚಾರಣೆ ಮುಗಿಸಬೇಕು, ಇಲ್ಲ ಅಂದರೆ ನಿಮ್ಮ ಅಮಾನತು ಆದೇಶವನ್ನು ರದ್ದು ಮಾಡಿ ಕೆಲಸಕ್ಕೆ ಹೋಗಬೇಕು ಅಂತ ಸೂಚನೆ ಕೊಟ್ಟಿತ್ತು.